ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋಲ್ಲಿ ಮುಂದುವರಿಯೋಣ. ಇನ್ನು ಲಾಸ್ಟ್ ಕ್ಲಾಸಲ್ಲಿ ನಾವು ಕ್ಲೋರೋಫಿಲ್ ಹಾಗೆ ಫೋಟೋಸಿಂಥಸಿಸ್ ಇದರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಕಂಟಿನ್ಯೂಯಿಂಗ್ ದ್ಯಾಟ್, besides leaves, photosynthesis also takes place in other green parts of the plant, in green stems, green branches. Desert plants have scale or spine-like leaves to reduce the loss of water by transpiration. The plants have green stems which to carry out photosynthesis. ಅಂದರೆ ಬರೀ ಎಲೆಗಳಲ್ಲಿ ಮಾತ್ರನೇ ಫೋಟೋಸಿಂಥಸಿಸ್ ನಡೆಯಲ್ಲ. ಗ್ರೀನ್ ಕಲರ್ ಆಗಿರುವಂಥ ಕಾಂಡಗಳಲ್ಲಿ, ಬೇರ್ಗಳಲ್ಲಿ, ಬ್ರಾಂಚಸ್ಗಳಲ್ಲಿ ಎಲ್ಲ ಕೂಡ ಫೋಟೋಸಿಂಥಸಿಸ್ ಅನ್ನೋ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಇನ್ನು ಡೆಸರ್ಟ್ ಪ್ಲ್ಯಾಂಟ್ಸ್ ಅಂದರೆ ಈ ಮರುಭೂಮಿಯಲ್ಲಿ ಇರುವಂತಹ ಪ್ಲ್ಯಾಂಟ್ಸಲ್ಲಿ ತುಂಬ ವಾಟರ್ ಲಾಸ್ ಆಗ್ತಾ ಇರುತ್ತೆ, ಯಾಕಂದರೆ ಅದು ಬಿಸಿಲು ಜಾಸ್ತಿ. ಸೊ ಆ ವಾಟರ್ ಲಾಸ್ನ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಈ ಟ್ರಾನ್ಸ್ಪಿರೇಷನ್ ಆಗಬಾರ್ದು ಅಂತ ಹೇಳಿ ಡೆಸರ್ಟ್ ಪ್ಲ್ಯಾಂಟ್ಸ್ ಮೇಲೆ ನಮಗೆ ಸ್ಕೇಲ್ ಥರ ಅಥವಾ ಸ್ಪೈನ್ ಥರ ಒಂದು ಸ್ಟ್ರಕ್ಚರ್ಸ್ನ ನಾವು ನೋಡ್ತೀವಿ. ಸೊ ಇಲ್ಲಿ ಯು ಆಲ್ ನೋ ದಟ್ ಫೋಟೋಸಿಂಥಸಿಸ್ ಈಸ್ ಅ ಪ್ರೋಸೆಸ್. ಈ ಫೋಟೋಸಿಂಥಸಿಸ್ ನಡೆಯೋಕ್ಕೆ ಬೇಕಾಗಿರುವಂಥದ್ದು ಏನೇನು? ಸನ್ಲೈಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಕ್ಲೋರೋಫಿಲ್ ಅನ್ನೋದು ಗ್ರೀನ್ ಕಲರ್ ಪಿಗ್ಮೆಂಟ್ ಎಲ್ಲ ಥರದ ಪ್ಲ್ಯಾಂಟ್ಸಲ್ಲಿ ಇರುತ್ತೆ. ಸೊ ಆ ಗ್ರೀನ್ ಕಲರ್ ಪಿಗ್ಮೆಂಟ್ ಇರೋದ್ರಿಂದ ಅದು ಈಸಿಯಾಗಿ ಸನ್ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಸಸ್ಯದ ಎಲ್ಲ ಭಾಗಗಳಿಗೆ ಅದು ಕಳಿಸ್ಕೊಡುತ್ತೆ. ಕೆಲವೊಂದು ಪ್ಲ್ಯಾಂಟ್ಸ್ನ ನೀವು ಅಬ್ಸರ್ವ್ ಮಾಡಿದರೆ ಆ ಒಂದು ಎಲೆಗಳು ಯೆಲ್ಲೋ, ರೆಡ್, ಪರ್ಪಲ್ ಈ ಕಲರ್ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಕ್ಲೋರೋಫಿಲ್ನ ಬಿಟ್ಟು ಬೇರೆ ಒಂದು ಪಿಗ್ಮೆಂಟ್ ಇರುತ್ತೆ. ಆ ಯೆಲ್ಲೋ ಕಲರ್ ಲೀವ್ಸಲ್ಲಿ ನೀವು ಝ್ಯಾಂಥೋಫಿಲ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ, ಆ್ಯಂಥ್ರೋಸಯನಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ. ಸೊ ಈ ಪಿಗ್ಮೆಂಟ್ಸ್ ಒಂದು ಡಾಮಿನೇಟ್ ಆಗಿ ಇರುತ್ತೆ ಅಷ್ಟೇ. ಬಟ್ ಕ್ಲೋರೋಫಿಲ್ ಕ್ಲೋರೋಫಿಲ್ ಕೂಡ ಆ ಎಲೆಗಳಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಆ್ಯಂಡ್ ಆ ಕ್ಲೋರೋಫಿಲ್ಲು ಸನ್ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಫೋಟೋಸಿಂಥಸಿಸ್ ನಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಫೋಟೋಸಿಂಥಸಿಸ್ ಹೇಗೆ ನಡೆಯುತ್ತೆ ಅಂತ ನಾವು ನೋಡಿದ್ವಿ. ಇನ್ನು ಫೋಟೋಸಿಂಥಸಿಸ್ ನಡೆದ ಮೇಲೆ ಅಥವಾ ನಡೆಯೋ ಟೈಮಲ್ಲಿ ಏನಾಗುತ್ತೆ? ಫೋಟೋಸಿಂಥಸಿಸ್ ನಡೆಯುವಾಗ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ಕ್ಲೋರೋಫಿಲ್ ಕಂಟೈನಿಂಗ್ ಲೀವ್ಸ್ ಸೆಲ್ಸ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಯೂಸ್ ಕಾರ್ಬನ್ ಡೈಆಕ್ಸೈಡ್. ಇದು ಚೆನ್ನಾಗಿ ಗಮನಿಸಬೇಕು. ಯೂಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಟು ಸಿಂಥಸಿಸ್ ಕಾರ್ಬೋಹೈಡ್ರೇಟ್ಸ್. ಫೋಟೋಸಿಂಥಸಿಸ್ ನಡೆಯುವಂಥ ಒಂದು ಸಮಯದಲ್ಲಿ ಯಾವ್ಯಾವೆಲ್ಲ ಎಲೆಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ ಆ ಎಲ್ಲ ಎಲೆಗಳು ಕೂಡ ಸನ್ಲೈಟನ್ನು, ಕಾರ್ಬನ್ ಡೈಆಕ್ಸೈಡನ್ನು ಮತ್ತು ವಾಟ್ರನ್ನು ಬಳಸ್ಕೊಂಡು ಏನನ್ನು ತಯಾರು ಮಾಡುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ನ ತಯಾರು ಮಾಡುತ್ತೆ. ಕಾರ್ಬೋಹೈಡ್ರೇಟ್ ಅಂದರೆ ಒಂದು ಎನರ್ಜಿ ಪ್ಯಾಕೆಟ್ ಅಂತ ನಾವು ಹೇಳ್ತೀವಿ. ಅಂದರೆ ಒಂದು ಎನರ್ಜಿ ನಮ್ಮ ದೇಹದಲ್ಲಿ ನಾವು ಹೇಗೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ನಾವು ಕ್ಯಾಲರೀಸ್, ಕಾರ್ಬೋಹೈಡ್ರೇಟ್ಸ್ ಅಂದರೆ ದೇ ಆರ್ ದ ಒನ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬಾಡಿ, ಫಾರ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಅವಶ್ಯಕವಾದಂಥ ಎನರ್ಜಿನ ನಮಗೆ ಕೊಡೋದು ಕಾರ್ಬೋಹೈಡ್ರೇಟ್ಸ್. ಸೊ ಈ ಕಾರ್ಬೋಹೈಡ್ರೇಟು ಎಲ್ಲಿ ತಯಾರಾಗುತ್ತೆ? ಈ ಒಂದು ಪ್ರೋಸೆಸ್ಸಲ್ಲಿ ಕಾರ್ಬೋಹೈಡ್ರೇಟ್ ಸಿಂಥಸಿಸ್ ಆಗುತ್ತೆ. ಇದರ ಜೊತೆಗೆ ಇನ್ನೇನಿರುತ್ತೆ ಅಲ್ಲಿ ಆಕ್ಸಿಜನ್ ಕೂಡ ಬಿಡುಗಡೆ ಆಗುತ್ತೆ. ನೋಡಿ, ಇಲ್ಲಿ ನೀಟಾಗಿ ಅವರು ಸೆಲ್ನ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಈ ಒಂದು ಗ್ರೀನ್ ಕಲರ್ ಎಲ್ಲ ನೀವು ಏನು ನೋಡ್ತಾ ಇದ್ದೀರಾ, ದಟ್ ಇಸ್ ಕ್ಲೋರೋಫಿಲ್. ಕೆಳಗಡೆ ಇರೋ ಸೆಲ್ಸ್ ಎಲ್ಲ ಗಾರ್ಡ್ ಸೆಲ್ಸ್. ಆ್ಯಂಡ್ ಒಂದು ಗಾರ್ಡ್ ಸೆಲ್ಸ್ ಓಪನ್ ಆದರೆ ಆ ಸೆಂಟ್ರಲ್ಲಿ ಇರೋವಂಥದ್ದು ಸ್ಟೊಮ್ಯಾಟ. ಹಾಗೆಯೇ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ನೋಡಿ, ಗಾರ್ಡ್ ಸೆಲ್ಸ್ ಯಾವುದು, ಸ್ಟೊಮ್ಯಾಟ ಯಾವುದು ಅಂತ. ಆ್ಯಂಡ್ ದೆನ್ ಡ್ಯೂರಿಂಗ್ ದ ಪ್ರೋಸೆಸ್ ಆಕ್ಸಿಜನ್ ಈಸ್ ರಿಲೀಸ್ಡ್. The presence of starch in leaves indicate the occurrence of photosynthesis. Starch is also a carbohydrate. ಈ ಒಂದು ಪ್ರೋಸೆಸ್ಸಲ್ಲಿ ನಮಗೆ ಏನು ರಿಲೀಸ್ ಆಗುತ್ತೆ? ಆಕ್ಸಿಜನ್ ರಿಲೀಸ್ ಆಗುತ್ತೆ. ಹಾಗೆ
ಕಾರ್ಬೋಹೈಡ್ರೇಟು ಸ್ಟಾರ್ಚ್ನ ಫಾರ್ಮಲ್ಲಿ ಅಲ್ಲಿ ಹೋಗಿ ಗಿಡಗಳಲ್ಲಿ ಪ್ರಿಸರ್ವ್ ಆಗಿ ಇರುತ್ತೆ ಮತ್ತು ಅದನ್ನು ಬಳಸ್ಕೊಂಡು ಆ ಗಿಡ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಇನ್ನೆಲ್ಲ ನಿಮಗೇನು ಕೊಟ್ಟಿದ್ದಾರೆ ಇದೆಲ್ಲ ಅಯೋಡಿನ್ ಟೆಸ್ಟು ನಿಮಗೆ ಗೊತ್ತಿದೆ ಯಾವ ರೀತಿ ಮಾಡೋದಂತ ಆಲ್ರೆಡಿ. ಸೊ ಇಲ್ಲಿ ಯು ಆಫನ್ ಸಿ ಸ್ಲಿಮಿ ಗ್ರೀನ್ ಪ್ಯಾಚಸ್ ಇನ್ ಪಾಂಡ್ಸ್, ಸ್ಟ್ಯಾಗ್ನೆಂಟ್ ವಾಟರ್ ಬಾಡೀಸ್. ತುಂಬ ದಿನ ನೀವು ಮಳೆ ಬೀಳ್ತಾ ಇದ್ದರೆ ಮನೆ ಮುಂದೆ ಎಲ್ಲ ಗ್ರೀನ್ ಕಲರ್ ಪ್ಯಾಚಸ್ ಬೆಳ್ಕೊಂಡಿರುತ್ತೆ, ದಟ್ ಈಸ್ ಕಾಲ್ಡ್ ಆಲ್ಗೆ. ಆ್ಯಂಡ್ ಅದು ಕೂಡ ಗ್ರೀನ್ ಕಲರ್ ಆಗಿರುತ್ತೆ. ಆ್ಯಂಡ್ ಆಲ್ಗೆ ಆಲ್ಸೋ ಪ್ರಿಪೇರ್ ದೇರ್ ಓನ್ ಫುಡ್. ಇನ್ನು ಸಿಂಥಸಿಸ್ ಆಫ್ ಪ್ಲ್ಯಾಂಟ್ ಫುಡ್ ಅದರ್ ದ್ಯಾನ್ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಬಿಟ್ಟು ಪ್ಲ್ಯಾಂಟ್ಸಲ್ಲಿ ಇನ್ನೂ ಏನೇನು ಸಿಂಥಸಿಸ್ ಆಗುತ್ತೆ ಅಂತ ಅಂದರೆ, ಕಾರ್ಬೋಹೈಡ್ರೇಟ್ಸ್ನ ಹೊರತುಪಡಿಸಿ ಗಿಡಗಳಲ್ಲಿ ನಮಗೆ ನೈಟ್ರೋಜನ್ ಕೂಡ ನಮಗೆ ಸಿಗುತ್ತೆ. ಅಂದರೆ ನೈಟ್ರೋಜನ್ ಕೂಡ ನಮಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಂಶ. ನೋಡಿ, ಕಾರ್ಬೋಹೈಡ್ರೇಟ್ಸ್ ಆರ್ ಮೇಡ್ ಆಫ್ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. They are used to synthesize the other components such as proteins and fats. ಗಿಡಗಳು ಕಾರ್ಬೋಹೈಡ್ರೇಟ್ಸ್ನ ಬಳಸ್ಕೊಂಡು ಏನು ಮಾಡುತ್ತೆ, ಪ್ರೋಟೀನ್ ಮತ್ತು ಫ್ಯಾಟ್ನ ಸಿಂಥಸೈಸ್ ಮಾಡಿಕೊಂಡ್ರೆ, ಆದರೆ ಈ ಪ್ರೋಟೀನ್ಸ್ ಅನ್ನೋದು ಒಂದು ನೈಟ್ರೋಜಿನಸ್ ಸಬ್ಸ್ಟೆನ್ಸಸ್. ಗಿಡಕ್ಕೆ ನೈಟ್ರೋಜನ್ ಎಲ್ಲಿಂದ ಸಿಗುತ್ತೆ ಅಂತ ಅಂದರೆ, ಗಾಳಿಯಲ್ಲಿ ನಮಗೆ ಗೊತ್ತಿರೋ ಹಾಗೆ ನೈಟ್ರೋಜನ್ ಕೂಡ ಇರುತ್ತೆ. ಆದರೆ ಆ ಗಾಳಿಯಲ್ಲಿರುವಂಥ ನೈಟ್ರೋಜನ್ನ ಪ್ಲ್ಯಾಂಟ್ಸ್ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಗಾಳಿಯಲ್ಲಿರುವಂಥ ನೈಟ್ರೋಜನನ್ನು ಪ್ಲ್ಯಾಂಟ್ಸ್ಗೆ ಸಪ್ಲೈ ಮಾಡೋದಕ್ಕೆ ವಿ ಹ್ಯಾವ್ ಅ ಬ್ಯಾಕ್ಟೀರಿಯಾ ದಟ್ ಈಸ್ ಕಾಲ್ಡ್ ರೈಸೋಬಿಯಮ್. ರೈಸೋಬಿಯಮ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ನಮಗೆ ಈ ಕೆಲಸವನ್ನು ಮಾಡುತ್ತೆ. ರೈಸೋಬಿಯಮ್ ಬ್ಯಾಕ್ಟೀರಿಯಾ ಏನಿದೆ, ಈ ರೈಸೋಬಿಯಮ್ ಬ್ಯಾಕ್ಟೀರಿಯಾ ಗಾಳಿಯಲ್ಲಿರುವಂಥ ಗೇಷಿಯಸ್ ನೈಟ್ರೋಜನನ್ನು ಯೂಸಬಲ್ ನೈಟ್ರೋಜನ್ ಆಗಿ ತಯಾರು ಮಾಡಿ ಆ ಒಂದು ಸಾಯಿಲ್ಗೆ ರಿಲೀಸ್ ಮಾಡೋದ್ರಿಂದ ಈ ಸಾಯಿಲಲ್ಲಿರುವಂಥ ನೈಟ್ರೋಜನ್ನು ಡೈರೆಕ್ಟಾಗಿ ಪ್ಲ್ಯಾಂಟ್ಸ್ಗೆ ಹೋಗುತ್ತೆ. ಆ್ಯಂಡ್ ನಾವು ನೋಡಿರ್ತೀವಿ ಫಾರ್ಮರ್ಸ್ ಕೂಡ ನೈಟ್ರೋಜನ್ನನ್ನು ಎನ್ ಇ ಪಿ ಅಂತೇಳಿ ಅದನ್ನು ಗಿಡಗಳಿಗೆ ಕೊಡ್ತಾ ಇರ್ತಾರೆ. ನೀವು ನೋಡಿರ್ತೀರ, ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಎಲ್ಲ ಕೂಡ ಗಿಡಗಳಿಗೆ ಕೊಡ್ತಾ ಇರ್ತಾರೆ ಎಕ್ಸ್ಟರ್ನಲಿ. ಇದು ಕೂಡ ಪ್ಲ್ಯಾಂಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಅದರ್ ಮೋಡ್ ಆಫ್ ನ್ಯೂಟ್ರಿಷನ್ ಏನಪ್ಪ ಅಂದರೆ, ವಿ ಹ್ಯಾವ್ ಟೂ ಟೈಪ್ಸ್. ಒನ್ ಈಸ್ ಆಟೋ ಆ್ಯಂಡ್ ಅನದರ್ ಒನ್ ಈಸ್ ಹೆಟಿರೋಟ್ರೋಪ್ಸ್. ಆಟೋಟ್ರೋಪ್ಸ್ ಅಂದರೆ ದ ಪ್ಲ್ಯಾಂಟ್ಸ್ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್. ಆ್ಯಂಡ್ ಅನದರ್ ಒನ್ ಏನಂತ ಅಂದರೆ ಹೆಟಿರೋಟ್ರೋಪಿಕ್ ಮೋಡ್. ಹೆಟಿರೋಟ್ರೋಪಿಕ್ ಮೋಡ್ ಅಂತ ಅಂದರೆ ದ ಪ್ಲ್ಯಾಂಟ್ಸ್ ವಿಚ್ ದ ಪ್ಲ್ಯಾಂಟ್ಸ್ ಆಗಿರಲಿ ಅಥವಾ ಅದರ್ ಅನಿಮಲ್ಸ್ ಆ್ಯಂಡ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್, ದೇ ಆರ್ ಡಿಪೆಂಡ್ ಆನ್ ದ ಅದರ್ ಪ್ಲ್ಯಾಂಟ್ಸ್. ಈ ಪ್ಲ್ಯಾಂಟ್ಸ್ ಅಂತ ಅಗೇನ್ ಹೇಳ್ತಾ ಇದ್ದೀನಿ, ಇಲ್ಲಿ ಪ್ಲ್ಯಾಂಟ್ಸ್ ಕೂಡ ಇದೆ. ಪ್ಲ್ಯಾಂಟ್ಸ್, ಅನಿಮಲ್ಸ್ ಮತ್ತು ಮನುಷ್ಯರು, ನಾವು ಹ್ಯೂಮನ್ ಬೀಯಿಂಗ್ಸ್, ನಾವೆಲ್ಲರೂ ಕೂಡ ಡಿಪೆಂಡ್ ಆಗಿದ್ದೀವಿ. ಸೊ ವಿ ಆರ್ ಕಾಲ್ಡ್ ಹೆಟಿರೋಟ್ರೋಪ್ಸ್. ಇನ್ನು ಯು ಕ್ಯಾನ್ ಸಿ ಎಲ್ಲೋ ವೈಡ್ ಸ್ಟ್ರಕ್ಚರ್ಡ್ ಬ್ರಾಂಚ್ ಟ್ವಿನ್ನಿಂಗ್ ಅರೌಂಡ್ ದ ಸ್ಟೆಮ್ ಆ್ಯಂಡ್ ಬ್ರಾಂಚಸ್. ನೋಡಿ, ನೀವು ದಾರಿಯಲ್ಲಿ ನೋಡಿರ್ತೀರ, ಒಂದು ಮರಕ್ಕೆ ಇಲ್ಲಿ ಕೊಟ್ಟು ತೋರಿಸ್ತಿದ್ದಾರೆ. ಸೊ ಇಲ್ಲಿ ಮರಕ್ಕೆ ನೀಟಾಗಿ ಸುತ್ತಕೊಂಡಿದೆ ಬಳ್ಳಿ ಥರನೂ. ಇದರ ಹೆಸರು ಏನಪ್ಪ ಅಂದರೆ, ಇದರ ಹೆಸರು ಕಸ್ಕ್ಯೂಟ. ಅಂತ. ಸೊ ಈ ಕಸ್ಕ್ಯೂಟದಲ್ಲಿ ನಮಗೆ ಏನಿರಲ್ಲ ಅಂದರೆ ಫೋಟೋಸಿಂಥಸಿಸ್ ಇರಲ್ಲ. ಕಸ್ಕ್ಯೂಟದಲ್ಲಿ ನಮಗೆ ಫೋಟೋಸಿಂಥಸಿಸ್ ಇರಲ್ಲ. ಸೊ ಅದೇನು ಮಾಡುತ್ತೆ, ಕಸ್ಕ್ಯೂಟದಲ್ಲಿ ನಮಗೇನಿರಲ್ಲ, ಕ್ಲೋರೋಫಿಲ್ ಇರಲ್ಲ. ಕಸ್ಕ್ಯೂಟದಲ್ಲಿ ಕ್ಲೋರೋಫಿಲ್ ಇರಲ್ಲ. ಸೊ ದ್ಯಾಟ್ ಅದು ಬೇರೆ ಒಂದು ಪ್ಲ್ಯಾಂಟ್ ಮೇಲೆ ಅವಲಂಬನೆ ಆಗಬೇಕು ಫುಡ್ಗೋಸ್ಕರ. ಸೊ ಅದೇನು ಮಾಡುತ್ತೆ, ಬೇರೆ ಒಂದು ಪ್ಲ್ಯಾಂಟ್ ಮೇಲೆ ಬಳ್ಳಿ ಥರ ಹಬ್ತಾ ಹೋಗುತ್ತೆ. ಸೊ ಯಾವ ಪ್ಲ್ಯಾಂಟ್ ಮೇಲೆ ಅದು ಹಬ್ಬತ್ತೆ, ದ್ಯಾಟ್ ಪ್ಲ್ಯಾಂಟ್ ಈಸ್ ಕಾಲ್ಡ್ ಹೋಸ್ಟ್. ಸೊ ಹೀಗೆ ಆ ಹಬ್ಬಿ ಅದ್ರ ಹತ್ರ ಇರೋ ಎಲ್ಲ ನ್ಯೂಟ್ರಿಷನ್ನ ಇದು ತೊಗೊಂಡು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಆ ಗಿಡನೇ ಒಣಗೋಗುತ್ತೆ. ಕಸ್ಕ್ಯೂಟ ಈಸ್ ಆ್ಯಂಡ್ ಇಟ್ ಈಸ್ ಅ ಪ್ಯಾರಾಸೈಟ್. ಕಸ್ಕ್ಯೂಟ ಈಸ್ ಅ ಪ್ಯಾರಾಸೈಟ್. ಅಂದರೆ ಅನ್ಲೈಕ್ ದ ಅದರ್ ಪ್ಲ್ಯಾಂಟ್ಸ್
ಅದು ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಅದರ್ ಒನ್. ಸೊ ಇನ್ನು ಅದು ಬಿಟ್ಟರೆ ಇನ್ಸೈಡ್ ದ ಪಿಚ್ಚರ್ ಪ್ಲ್ಯಾಂಟ್ ವಿ ಹ್ಯಾವ್ ಅನದರ್ ಪ್ಲ್ಯಾಂಟ್ ವಿಚ್ ಈಸ್ ದ ಪಿಚ್ಚರ್ ಒನ್. ಅದು ಪಿಚ್ಚರ್ ಅಂತ ಅಂದರೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ, ಇದು ಪಿಚ್ಚರ್ ಪ್ಲ್ಯಾಂಟ್. ಈ ಪಿಚ್ಚರ್ ಪ್ಲ್ಯಾಂಟಲ್ಲಿ ವಿ ಹ್ಯಾವ್ ಸಮಥಿಂಗ್ ವಿಚ್ ಇಸ್ ಕಾಲ್ಡ್ ನೋಡಿ, ಈ ಥರ ವ್ಯಾಸ್ಕ್ಯುಲರ್ ಟೈಪು ಸ್ಟ್ರಕ್ಚರ್ ಇರುತ್ತೆ. ಆ್ಯಂಡ್ ಇಲ್ಲಿ ಏನಂದರೆ ಈ ಒಂದು ಔಟರ್ ಲೈನಿಂಗಲ್ಲಿ ವಿ ಹ್ಯಾವ್ ಅ ಜೆಲ್ಲಿ ಲೈಕ್ ಸಮಥಿಂಗ್ ಸ್ಟ್ರಕ್ಚರ್, ಜೆಲ್ ಥರ ಒಂದು ಫಾರ್ಮೇಷನ್ ಇರುತ್ತೆ. ಅಂದರೆ ಇದು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ವಿ ಹ್ಯಾವ್ ಅ ಲಿಡ್ ಹಿಯರ್. ಆ್ಯಂಡ್ ಯಾವುದಾದ್ರೂ ಕೀಟ ಥರದ್ದು ಅದರ ಮೇಲೆ ಹೋಗಿ ಕೂತ್ಕೊಂಡ್ರೆ ವಿ ಹ್ಯಾವ್ ಅ ಜೆಲ್ ದೇರ್, ಅಲ್ಲಿ ಒಂದು ಜೆಲ್ ಥರ ಇರುತ್ತೆ. ಸೊ ದಟ್ ಆ ಕೀಟ ಏನು ಆಗಲ್ಲ, ಮತ್ತೆ ವಾಪಸ್ ಎದ್ದು ಈಚೆಗೆ ಹೋಗೋಕ್ಕಾಗಲ್ಲ. ಆ ಕೀಟ ಹಾಗೇ ಅದು ಜಾರ್ತಾ ಅದು ಒಳಗೊಟ್ಟೋಗುತ್ತೆ. ಒನ್ಸ್ ಅದು ಜಾರ್ತಾ ಒಳಗೊಟ್ಟೋದ್ರೆ ಲಿಡ್ ಏನಿದೆಯಲ್ಲ ಇಲ್ಲಿ, ಇದು ಕ್ಲೋಸ್ ಆಗಿಬಿಡುತ್ತೆ. ಸೊ ದ್ಯಾಟ್ ಈ ಪ್ಲ್ಯಾಂಟ್ನ ನಾವು ಇನ್ಸೆಕ್ಟಿಯೋರಸ್ ಪ್ಲ್ಯಾಂಟ್ ಅಂತೇಳಿ ನಾವು ಕರಿತೀವಿ. ಸೊ ಇದು ಇನ್ಸೆಕ್ಟ್ಸ್ನ ಟ್ರ್ಯಾಪ್ ಮಾಡಿ, ಸೊ ಆ ಇನ್ಸೆಕ್ಟ್ಸ್ ಇದ್ರ ಒಳಗಡೆ ಆ ಒಂದು ಬೌಲ್ ಥರ ಏನಿದೆಯಲ್ಲ ಅದ್ರ ಒಳಗಡೆ ಸಮ್ ಜ್ಯೂಸಸ್ ವಿಲ್ ಸೆಕ್ರೇಟ್. ಆ್ಯಂಡ್ ಆ ಸೆಕ್ರೇಟ್ ಆಗಿರುವಂತಹ ಜ್ಯೂಸಸ್ನ ಯೂಸ್ ಮಾಡಿಕೊಂಡು ಏನು ಮಾಡುತ್ತೆ, ಆ ಗಿಡ ಬೆಳವಣಿಗೆ ಆಗುತ್ತೆ. ಸೊ ಇದನ್ನು ನಾವು ಇನ್ಸೆಕ್ಟಿಯೋರಸ್ ಅಂತೇಳಿ ನಾವು ಕರಿತೇವೆ. ಆ್ಯಂಡ್ ಸೊ ಇದಿಷ್ಟು ಹೆಟಿರೋಟ್ರೋಪ್ಸ್ ಬಗ್ಗೆ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡೋಣ, ಸ್ಯಾಫ್ರೋಫೈಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.